ಶಿರಸಂಗಿ ಬೆಳಗಾವಿ ಹಾಗೂ ಅದರ ಸುತ್ತಮುತ್ತಲ ಜಿಲ್ಲೆಗಳಿಗೆ ಚಿರಪರಿಚಿತ ಹೆಸರು. ಶಿರಸಂಗಿ ಹೆಸರು ಕೇಳಿದ್ರೆ ಜನರಲ್ಲಿ ವಿಶೇಷ ಭಕ್ತಿಯ ಭಾವ ಮೂಡುತ್ತದೆ. ಅಂದಾಗ ಈ ಕ್ಷೇತ್ರಕ್ಕೆ ಅಂಥದ್ದೊಂದು ಧಾರ್ಮಿಕತೆಯ ವಿಶೇಷಣವನ್ನು ಕೊಟ್ಟ ಮಹಾತ್ಮ ಪುಣ್ಯಾತ್ಮ ಧರ್ಮಾತ್ಮರೇ ಶಿರಸಂಗಿ ಸರ್ ದೇಸಾಯಿ ಎನ್ನುವ ಮಹಾನ್ ಚೇತನ. ಶಿರಸಂಗಿಯನ್ನು ಸರ್ ದೇಸಾಯಿ ಹೊರತಾಗಿ ಕಲ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಬಿಡಿ. ಶಿರಸಂಗಿಯು ಕರ್ನಾಟಕದ ಮುಕುಟಪ್ರಾಯ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಒಂದು ಪುಟ್ಟ ಗ್ರಾಮ. ಉತ್ತರ ಕರ್ನಾಟಕ ಭಾಗದಲ್ಲಿ ಇದಕ್ಕೆ ದೊಡ್ಡ ಭಕ್ತ ಸಮೂಹವೇ ಇದೆ. ಇಲ್ಲಿ ವಿಶ್ವಕರ್ಮ ಸಮುದಾಯದ ಕುಲದೇವತೆ ಶ್ರೀ ಕಾಳಿಕಾ ಮಾತೆಯ ದೇವಸ್ಥಾನವಿದೆ. ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಅವನ ಸಾಮಂತರು ಶಿರಸಂಗಿಯಲ್ಲಿ ಕೋಟೆ ಕಟ್ಟಿ ತಮ್ಮ ಕಾರ್ಯಸ್ಥಾನವಾಗಿಸಿಕೊಂಡಿದ್ದರು ಎಂಬುದು ಇತಿಹಾಸದಲ್ಲಿ ಉಲ್ಲೇಖವಾಗಿದೆ. ಇಲ್ಲಿ ಪರಶುರಾಮ ಕಲಿಯುಗದಲ್ಲಿ ಪರಶುರಾಮ ಅವತಾರ ಆಗಬೇಕಾಗಿರ್ತದೆ. ಅದಾಗ ಸಲುವಾಗಿ ದೇವಿ ಅಯೋನಿಜಲಾಗಿ ಜನಿಸಿರ್ತಾಳೆ. ಸ್ಟೋರಿ ಒಳಗೆ ಎಲ್ಲರಿಗೂ ಸ್ಟೋರಿ ಒಳಗೆಲ್ಲ ಪರಶುರಾಮ ಅತ್ತೆ ಆಕತಿ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡ್ತಾನೆ, ಕಾರ್ತಿಕ ರಾಜನ ಸಂಹಾರ ಮಾಡ್ತಾನೆ. ಎಲ್ಲ ಮುಗಿದ್ಮೇಲೆ ಚರಿತ್ರೆ ಮುಗಿದ್ಮೇಲೆ ದೇವಿ ಪರಶುರಾಮಗೆ ಏನ್ ಹೇಳ್ತಾಳೆ, ಇಲ್ಲಪ್ಪ ನೀನು ಒಬ್ಬರಿಗೆ ನಾ ತಾಯಿ ಆಗಲ್ಲ, ಎಲ್ಲರಿಗೂ ಅಮ್ಮ ಅಂತ ಹೇಳಿ ಪ್ರಖ್ಯಾತಿ ಹೊಂದಿ ಭಕ್ತರ ಬೇರೆ ಇಷ್ಟಾರ್ಥಗಳನ್ನು ನೆರವೇರಿಸ್ತೀನಿ ಅಂತ ಮಾತು ತಗೊಂಡ್ರೆ ಅದರಿಂದ ಭಕ್ತಾದಿಗಳ ಸಂಖ್ಯೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗದಿಂದ 18 ಕಿಲೋಮೀಟರ್ ಹಾಗೂ ರೇಣುಕಾ ಯಲ್ಲಮ್ಮ ನೆಲೆಸಿರುವ ಸವದತ್ತಿ ಪುಣ್ಯಕ್ಷೇತ್ರದಿಂದ 20 ಕಿಲೋಮೀಟರ್ ದೂರವಿದೆ ಶಿರಸಂಗಿ. ಸಾವಿರಾರು ವರ್ಷಗಳ ಭವ್ಯ ಇತಿಹಾಸವಿರುವ ಶಿರಸಂಗಿಯ ಹಿನ್ನೆಲೆ ಕೇಳಿದವರೇ ಕಡಿಮೆ ಎನಿಸುತ್ತೆ. ರಾಮಾಯಣ ಕಾಲದಲ್ಲಿ ದಶರಥ ಮಹಾರಾಜ ಪುತ್ರ ಸಂತಾನಕ್ಕಾಗಿ ಪುತ್ರ ಕಾಮೇಷ್ಟೆ ಯಾಗ ಮಾಡಲು ನಿಶ್ಚಯಿಸಿದಾಗ ಆ ಯಾಗಕ್ಕೆ ಆಹ್ವಾನ ಇದ್ದಿದ್ದೆ ಶಿರಸಂಗಿಯಲ್ಲಿ. ಮುಖ್ಯ ಅಗ್ನಿಹೋತ್ರಿಯಾಗಿ ತಪಸ್ಸು ಮಾಡುತ್ತಿದ್ದ ವಿಶ್ವಕರ್ಮ ವಂಶಸ್ಥ ಶೃಂಗ ಋಷಿಯನ್ನು ಶಿರಸಂಗಿ ಕರ್ನಾಟಕದಲ್ಲಿ ರಾರಾಜಿಸಲು ಕಾರಣವಾದ ದೈವಿ ಪುರುಷದಲ್ಲಿ ಶಿರಸಂಗಿ ಲಿಂಗರಾಜರು ಅಗ್ರಗಣ್ಯರು. ಶಿರಸಂಗಿ ನವಲಗುಂದ ಸಂಸ್ಥಾನದ ಅಧಿಪತಿಯಾಗಿದ್ದ ಅವರು ಜನಕಲ್ಯಾಣದ ಕಾರ್ಯ ಕೈಗೊಂಡು ಅತ್ಯಂತ ಜಾನಾನುರಾಗಿದ್ದರು. 19ನೇ ಶತಮಾನದ ಉತ್ತರಾರ್ಧದಲ್ಲಿ ಅವರು ವಸಂತದ ಗಾಳಿಯಂತೆ ಸುಳಿದು ಅಜ್ಞಾನ ದಾರಿದ್ರ್ಯದಲ್ಲಿ ಮೈಮರೆತು ಮಲಗಿದ್ದ ಸಮಾಜವನ್ನು ಎಚ್ಚರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಎನ್ನುವ ಮಾತು ಈಗಲೂ ಪ್ರಚಲಿತದಲ್ಲಿದೆ. 79ರೊಳಗ ಒಂದು ಟ್ರಸ್ಟ್ ಆಯ್ತು, ಶ್ರೀ ಕಾಳಿಕಾ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅಂತೇಳಿ ಲೋಕಲ್ ಅವ್ರ ಕಮಿಟಿ ಮಾಡ್ಕೊಂಡಿವಿ. ಆಮೇಲೆ ವಿಶ್ವಕರ್ಮ ವಿಕಾಸ ಸಂಸ್ಥೆ ಅಂತೇಳಿ ಒಂದು ಟ್ರಸ್ಟ್ ಮಾಡಿದ್ರಿ. ಅದು ಆ ನಂತರ ಒಂದು 30-35 ವರ್ಷ ಇರಬಹುದು ಆಗ ಮಾಡಿದ್ರು. ಆಗ ಮಾಡಿ ಅವ್ರ ಅಭಿವೃದ್ಧಿ ಮಾಡ್ಲಿಕ್ಕೆ ಹತ್ತಿದ್ರು. ಅವ ಅಭಿವೃದ್ಧಿ ಯಾಕೆ ಮಾಡ್ಲಿಕ್ಕೆ ಹತ್ತಿದ್ರು ಅಂತಂದು ಎಲ್ಲಿದೋ ಭಕ್ತರು ದುಡ್ಡು ತರ್ತಿದ್ರು, ಮಾಡ್ತಿದ್ರು. ಇಷ್ಟೆಲ್ಲ ಧಾರ್ಮಿಕ ಇತಿಹಾಸವಿರುವ ಶಿರಸಂಗಿ ಕ್ಷೇತ್ರ ಆಳುವ ಸರ್ಕಾರಗಳು ಮನಸ್ಸು ಮಾಡಿದ್ರೆ ಏನೇನೋ ಮಾಡಬಹುದಿತ್ತು. ಆದ್ರೆ ಬದ್ಧತೆಯ ಕೊರತೆಯಿಂದ ಕ್ಷೇತ್ರ ಸಂಪೂರ್ಣ ಅಭಿವೃದ್ಧಿಯಿಂದ ವಂಚಿತವಾಗಿದೆ. ಪಕ್ಕದಲ್ಲೇ ಇರುವ ಸವದತ್ತಿಯ ರೇಣುಕಾ ಯಲ್ಲಮ್ಮ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಆಗಿದ್ದರೂ ಶಿರಸಂಗಿ ಮಾತ್ರ ಅಭಿವೃದ್ಧಿಯಿಂದ ವಂಚಿತವಾಗಿದೆ. ಶಿರಸಂಗಿಗೆ ಬರಲು ಉತ್ತಮ ರಸ್ತೆ, ಪ್ರವಾಸಿಗರಿಗೆ ವಸತಿ ವ್ಯವಸ್ಥೆ, ಸೌಲಭ್ಯ ಇಲ್ಲದಿರುವುದರಿಂದ ಅಲ್ಲಿನ ಜಾತ್ರೆ ಹೊರತುಪಡಿಸಿ ಉಳಿದ ಯಾವ ಸಂದರ್ಭದಲ್ಲೂ ಭಕ್ತರು ಇಲ್ಲಿಗೆ ಬರೋಕೆ ಹಿಂದೇಟು ಹಾಕ್ತಿದ್ದಾರೆಂದರೆ ನಮ್ಮನ್ನಾಳುವ ಸರ್ಕಾರಗಳ ಯೋಗ್ಯತೆ ಏನೆನ್ನುವುದು ಗೊತ್ತಾಗುತ್ತದೆ. ಈ ಊರಾಗ ಗುಡದೊಳಗ ಈ ಹುಲ್ಲಬಣ್ಣದು ವಸೂಲಿ ಮಾಡ್ಕೋತಾರ, ತಾವ ತಿಂತಾರ. ಇಲ್ಲಿ ಅಭಿವೃದ್ಧಿ ಮಾಡ್ಬೇಕಲ್ಲ, ಇಲ್ಲಿ ಏನು ಇಂದಿನ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಶಿಗ್ಲಿ ಗ್ರಾಮದಲ್ಲಿ 1861ರ ಜನವರಿ 10ರಂದು ಮಡ್ಲಿ ಗೂಳಪ್ಪ ಹಾಗೂ ಯಲ್ಲಮ್ಮ ದಂಪತಿಗಳ ಲಿಂಗರಾಜ ಶಿರಸಂಗಿ ಜನಿಸಿದ್ರು. ಕೇವಲ 11ರ ಹರೆಯದಲ್ಲೇ ನವಲಗುಂದ ಸಂಸ್ಥಾನದ ದತ್ತುಪುತ್ರನಾಗ್ತಾನೆ. ಅವರ ಬಾಲ್ಯ ಶಿಕ್ಷಣದ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿವೆ. ಕೊಲ್ಲಾಪುರದಲ್ಲಿ ಪ್ರಾಥಮಿಕ ಇಂಗ್ಲಿಷ್ ಶಿಕ್ಷಣ ಪೂರ್ಣಗೊಳಿಸುವಾಗಲೇ ದತ್ತು ತಾಯಿ ಗಂಗಾಬಾಯಿ ನಿಧನರಾಗ್ತಾರೆ. ಈ ವೇಳೆ ಅವರು ಇನ್ನೋರ್ವ ದತ್ತಕ ತಾಯಿ ಉಮಾಬಾಯಿ ಅವರಿಂದ ತೊಂದರೆ ಎದುರಿಸುತ್ತಾರೆ. ನ್ಯಾಯಕ್ಕಾಗಿ ಕೋರ್ಟ್ ಕಚೇರಿಗಳಿಗೆ ಸುತ್ತಾಡ್ತಾರೆ. ಅಂತಿಮವಾಗಿ ಮುಂಬಯಿ ನ್ಯಾಯಾಲಯ 1881ರಲ್ಲಿ ಲಿಂಗರಾಜರೇ ಶಿರಸಂಗಿ ನವಲಗುಂದ ಸಂಸ್ಥಾನದ ನಿಜ ವಾರಸುದಾರರೆಂದು ತೀರ್ಪು ನೀಡಿತು. ಆಮೇಲೆ ಸೃಷ್ಟಿಯಾಗಿದ್ದಲ್ಲ ಇತಿಹಾಸ ಬಿಡಿ. ಕೋರ್ಟು ಕಚೇರಿಗಳ ಗೊಂದಲದಲ್ಲಿ ಆರ್ಥಿಕವಾಗಿ ದಯನೀಯ ಸ್ಥಿತಿಗೆ ತಲುಪಿದ್ದ ಶಿರಸಂಗಿ ಸಂಸ್ಥಾನದ ಆದಾಯವನ್ನು ಹೆಚ್ಚಿಸುವಲ್ಲಿ ಲಿಂಗರಾಜರು ವಹಿಸಿದ ಪಾತ್ರ ಮಹತ್ವದ. ಲಿಂಗಾಯತ ಸಮಾಜದ ಸಾಮಾಜಿಕ, ಧಾರ್ಮಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ
ಆ ಕಾಲದ ಹಿರಿಯರ ನೆರವಿನಿಂದ 1904ರಲ್ಲಿ ಸ್ಥಾಪನೆಯಾದ ಅಖಿಲ ಭಾರತ ವೀರಶೈವ ಮಹಾಸಭೆಯ ಪ್ರಥಮ ಅಧಿವೇಶನದ ಅಧ್ಯಕ್ಷರಾದವರು ಲಿಂಗರಾಜರು. ಅವರ ಭಾಷಣ ಅವತ್ತಿಗೆ ಲಕ್ಷಾಂತರ ಜನರನ್ನು ಸಂಘಟಿಸುತ್ತಂತೆ. ಆದ್ರೆ 1906ರಲ್ಲಿ ದಿಢೀರ್ ಕಾಣಿಸಿಕೊಂಡ ಅನಾರೋಗ್ಯದಿಂದ ಅವರು ಬಳಲ್ತಾ ಇದ್ರು. ಆದರೂ ತಲೆ ಕೆಡಿಸಿಕೊಳ್ಳದೆ ಸಂಸ್ಥಾನದ ಆಸ್ತಿ ಯಾರಿಗೆ ಸೇರಬೇಕು, ಅದರ ನಿರ್ವಹಣೆ ಯಾರು ಮಾಡಬೇಕೆನ್ನುವುದರ ಕುರಿತಾದ ಮೃತ್ಯು ಪತ್ರವನ್ನು ಅದಾಗ್ಲೇ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ರಂತೆ. 1906ರ ಆಗಸ್ಟ್ 23ರ ಗಣೇಶ ಚೌತಿ ಎಂದು ಕೊನೆಯುಸಿರು ಎಳೆದಿದ್ದಾರೆ. ತಮ್ಮ ಸಂಸ್ಥಾನದ ಸಮಸ್ತ ಆಸ್ತಿ ಸಮಾಜದ ಬಡ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಬಳಕೆಯಾಗಬೇಕು ಎಂದು ಮೃತ್ಯು ಪತ್ರದಲ್ಲಿ ಬರೆದಿದ್ರು. ಇದರ ವಿರುದ್ಧ ಅವರ ಪತ್ನಿಯೇ ದಾವೆ ಹೂಡಿದ್ರು. ನ್ಯಾಯಾಲಯ ಇದಕ್ಕೆ ಸಮ್ಮತಿಸಲಿಲ್ಲ. ಅದರ ಪರಿಣಾಮವಾಗಿ ಇವತ್ತಿನವರೆಗೆ ಟ್ರಸ್ಟ್ ಲಕ್ಷಾಂತರ ಬಡ ಮಕ್ಕಳ ಬದುಕನ್ನು ರೂಪಿಸಿ ಭವಿಷ್ಯವನ್ನು ಬೆಳಗಿಸಿದೆ. ಶತಮಾನೋತ್ಸವ ಆಚರಿಸಿಕೊಂಡ ಬೆಳಗಾವಿಯ KLE ಅರ್ಥಾತ್ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯು ಇದರ ಕೊಡುಗೆಯೇ. ಶಿರಸಂಗಿ ಎನ್ನುವ ಸಂಸ್ಥಾನದ ಆಲದ ಮರದ ಬೆರಳುಗಳಂತೆ ಅನೇಕ ಶಿಕ್ಷಣ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ಆದರೆ ದುರದೃಷ್ಟದ ವಿಚಾರ ಏನಂದ್ರೆ, ಯಾವ ಮಹನೀಯರು ತನ್ನ ಸಂಸ್ಥಾನದ ಭೂಮಿಯನ್ನೇ ಸಮುದಾಯದ ಸರ್ವೋತ್ತಮುಖ ಬೆಳವಣಿಗೆಗೆಂದು ದಾರೆ ಎಳೆದಿದ್ದಾರೋ ಆ ಭೂಮಿಗೆ ಇವತ್ತು ಪಟ್ಟಭದ್ರ ಹಿತಾಸಕ್ತಿಗಳಲ್ಲಿ ಹಂಚಿ ಅರಕಲಾಗಿದೆ. ಸ್ವಾರ್ಥ ಹಿತಾಸಕ್ತಿಗಳು ಸಂಸ್ಥಾನದ ವಿನಾಶಕ್ಕೆ ಟೊಂಕ ಕಟ್ಟಿ ಕೆಲಸ ಮಾಡುವಂತಿದೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾದ ಟ್ರಸ್ಟೇ ಕಣ್ಣ ಮುಂದೆ ಆಗುತ್ತಿರುವ ಅನ್ಯಾಯವನ್ನು ಮೂಕ ಪ್ರೇಕ್ಷಕರಂತೆ ನೋಡ್ತಾ ಇದೆ. ಶಿರಸಂಗಿ ರೂಢಿಯೊಳಗೆ ಹಾಳೂರು ಅಂತ ಕರೆಸಿಕೊಳ್ಳುತ್ತಂತೆ. ಬಾರಪ್ಪ ಅಂತೇಳಿ ಒಬ್ಬ ಕರೆದ್ರಿ, ಒಬ್ರು ಆಫೀಸರ್ ಕರೆದ್ರು. ಅವ್ರು ಯಾರು ಪರಿಚಯ ಇಲ್ಲ, ಹೆಸರು ಗೊತ್ತಿಲ್ಲ. ಕರೆದು ಯಾರಪ್ಪ ನೀನು ಶಿರಸಂಗಿ ಅವಣ್ಣಿ ಏಕೊಚ್ಚಿಲ್ಲ ಹೆಸರಿಗೆ ತಕ್ಕಂತೆ ಅದು ಆಳೂರಾಗ್ತಾ ಇದೆ. 10 ದೇವಸ್ಥಾನಗಳಿದ್ದ ಶಿರಸಂಗಿ ಗ್ರಾಮದ 100 ಎಕರೆ ಪ್ರದೇಶಕ್ಕೆ ಇವತ್ತು ಲೆಕ್ಕ ಸಿಗದಂತಾಗಿದೆ. ಭಾರಿ ದೊಡ್ಡ ಭೂ ಹಗರಣ ನಡೆದಿರುವುದಕ್ಕೆ ಸಾಕ್ಷ್ಯಗಳಿವೆ. ಜಿಲ್ಲಾಧಿಕಾರಿ, ತಹಶೀಲ್ದಾರ, ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಕಾನೂನು ಬಾಹಿರವಾಗಿ ಅನೇಕರಿಗೆ ಮಂಜೂರಾಗಿರುವ ಬಗ್ಗೆ ದಾಖಲೆಗಳಿವೆ. ಭಾರಿ ಪ್ರಮಾಣದ ಭೂಮಿ ಅಕ್ರಮವಾಗಿ ಶ್ರೀ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ ಶಿರಸಂಗಿ ಇವರಿಗೆ ಮಾರಾಟ ಮಾಡಲಾಗಿದೆ ಎನ್ನುವ ಮಾತುಗಳಿವೆ. ಸರ್ದೇಸಾಯಿ ಟ್ರಸ್ಟ್ಗೆ ಸೇರಿದ ಭೂಮಿ ಎಷ್ಟಿರಬಹುದೆಂದು ಅಂದಾಜಿಸುವುದಾದ್ರೆ ಅಚ್ಚರಿ ಮೂಡೋದಂತೂ ಸಹಜ. ಏಕೆಂದ್ರೆ ಅಧಿಕೃತ ದಾಖಲೆಗಳೇ ಟ್ರಸ್ಟ್ನ ಆಸ್ತಿ ಸುಮಾರು 40,000 ಎಕರೆ ಎನ್ನಲಾಗ್ತಾ ಇದೆ. ಈ ಪೈಕಿ ಎಷ್ಟು ಉಳಿದುಕೊಂಡಿದೆ ಎಂದು ನೋಡಿದ್ರೆ ಆಘಾತ ಮೂಡುತ್ತೆ. ಏಕೆಂದ್ರೆ ಟ್ರಸ್ಟ್ ಆಸ್ತಿ ಎಂಬ ಉಲ್ಲೇಖವಿರುವ ಬಹುತೇಕ ಭೂಮಿಯೇ ಮಾಯವಾಗಿದೆ. ಇದಕ್ಕೆ ಕಾರಣ ಯಾರು ಹೊಣೆ ಎಂದು ನೋಡಿದ್ರೆ ಟ್ರಸ್ಟ್ ನಲ್ಲಿರುವ ಪದಾಧಿಕಾರಿಗಳು ಮತ್ತು ಟ್ರಸ್ಟ್ ನ ಉಸ್ತುವಾರಿ ಹೊತ್ತಿರುವ ಬೆಳಗಾವಿ ಜಿಲ್ಲಾಡಳಿತ ಅಪರಾಧಿ ಸ್ಥಾನದಲ್ಲಿ ನಿಲ್ತಿವೆ. ಏಕೆಂದ್ರೆ ಟ್ರಸ್ಟ್ ಮ್ಯಾನೇಜ್ ಮಾಡಿ ಅಂದ್ರೆ ಅಲ್ಲಿರೋರೇ ಭೂಮಿಯನ್ನು ನುಂಗಿ ನೀರು ಕುಡಿದಿರುವ ಆಪಾದನೆಗಳು ಗುರಿಯಾಗಿದ್ದಾರೆ. ಬರೀ ಹೊರಗಿನವ್ರ ಅದಾರಿ. ಅವ್ರು ಮುದೋಳದವ್ರು, ಒಬ್ರು ಜಮಖಂಡಿ ಅವರು, ಸೌದತ್ತಿ ಅವರು, ಸುಳತೆ ಅವರು, ಮೊದ್ಲಿಕ್ಕೆ ಶಿರಸಂಗಿ ಅವರು ಬಿಡ್ರಿ. ಅವರು ಸುಳದವ್ರು ಅಂತ ಚಂದ್ರಕಾಂತ್ ಸುಳದ್ ಅಂತಿದ್ರಿ. ಅವ್ರು ತೀರ್ಕೊಂಡ್ರ ಅವ್ರ ಮಕ್ಳು ಅದಾರ. ಅವ್ರ ನಡ್ಕೋತಾರ ಬರ್ತಾರ ಖರೆ. ಆದ್ರೆ ಹೊರಗಿನವ್ರದಾರ ಅಂದ್ರೆ ಶಿರಸಂಗಿ ಒಂದಲ್ಲ ಎರಡಲ್ಲ 40,000 ಎಕರೆಯಷ್ಟು ಶಿರಸಂಗಿ ಟ್ರಸ್ಟ್ ಜಾಗಕ್ಕೆ ಲೆಕ್ಕ ಸಿಗ್ತಾ ಇಲ್ಲ. ಯಾರು ಯಾರಿಗೆ ಎಷ್ಟೆಷ್ಟು ಬರೆದುಕೊಟ್ರು ಎನ್ನುವುದಕ್ಕೂ ಮಾಹಿತಿ ಇಲ್ಲ. ಸಮುದಾಯಕ್ಕೆ ಗೊತ್ತಿಲ್ಲದೆ ಸ್ವಹಿತಾಸಕ್ತಿಗಾಗಿ ಜಮೀನನ್ನು ಬೇಕಾದವರಿಗೆಲ್ಲ ಬರೆದುಕೊಡಲಾಗಿದೆ. ಅದು ಯಾರ್ಯಾರಿಗೆ ಸಂದಾಯವಾಗಿದೆ ಎನ್ನುವ ಲೆಕ್ಕವೂ ಸಿಗ್ತಾ ಇಲ್ಲ. ಆ ಮಾಹಿತಿಯನ್ನು ಬಹಿರಂಗಪಡಿಸ್ತಾ ಇಲ್ಲ. ಇದನ್ನು ಪ್ರಶ್ನಿಸಬೇಕಾದ ವೀರಶೈವ ಲಿಂಗಾಯತ ಮುಖಂಡರು ಮೌನಿಯಾಗಿದ್ದಾರೆ. ದೇವಸ್ಥಾನ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರ್ತೈತೋ ಏನು ಪುರಸಭೆ ವ್ಯಾಪ್ತಿಯೊಳಗೆ ಬರ್ತೈತೆ ಅನ್ನೋದು ನಮ್ಗೆ ಹೇಳ್ಬೇಕು. ಇದು ಊರುಗಳೆಲ್ಲಮ್ಮ, ಇದು ಸೌದತ್ತಿ ಎಲ್ಲಮ್ಮ ಅಲ್ಲ. ಸೌದತ್ತಿ ನಮ್ಮ ತಾಲೂಕು. ಉಗುರುಗಳೆಲ್ಲಮ್ಮ ಹೋಗಿ ಇವ್ರು ಸೌದತ್ತಿ ಎಲ್ಲಮ್ಮ ಮಾಡ್ತಾರ ಪಂಡಿದ್ದು. ಮತ್ತು ಉಗುರುಗಳ ಗೋಮಾಳ ಜಾಗವನ್ನು, ಉಗುರುಗಳದ 1097 ಗೋಮಾಳ ಜಾಗವನ್ನು ಇವರು ಅತಿಕ್ರಮಣ ಮಾಡ್ಕೊಂಡಾರ ದೇವಸ್ಥಾನದವರು. ಯಾಕೆ ಮಾಡ್ಕೊಂಡ್ರು? ನಮ್ಮ ಗೋಮಾಳ ಜಾಗವನ್ನು, ನಮ್ಮ ದನಕರುಗಳು, ನಮ್ಗೆ ಉಗುರುಗಳ ಹರ್ಲಾಪುರ ಎಲ್ಲಮ್ಮಗುಡ ತಾಂಡ ಈ ಜನರಿಗೆ ತೊಂದರೆ ಕೊಡುವಂತ ಉದ್ದೇಶದಿಂದ ಈ ಉಗುರುಗಳದ ಗೋಮಾಳ ಜಾಗ, ಉಗುರುಗಳ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಗೋಮಾಳ ಜಾಗವನ್ನು ಇವರು ಅತಿಕ್ರಮಣ ಮಾಡ್ಕೊಂಡಾರ. ಅದನ್ನು ಕೋರ್ಟ್ನಲ್ಲಿ 30 ವರ್ಷಗಳಿಂದ ಬೆಳಗಾವಿ ಜಿಲ್ಲಾಡಳಿತ ಶಿರಸಂಗಿ ಟ್ರಸ್ಟ್ ವಿಚಾರದಲ್ಲಿ ಮಾಡಿರುವ ಬಹುದೊಡ್ಡ ಎಡವಟ್ಟು ಅಕ್ರಮಕ್ಕೆ ಕಾರಣವಾಗಿದೆ. ಇದರಲ್ಲಿ ಅನೇಕ ಜಿಲ್ಲಾಧಿಕಾರಿಗಳೇ ಶಾಮೀಲಾಗಿದ್ದಾರೆ ಎನ್ನುವುದು ಭಕ್ತರ ಆಪಾದನೆಯಾಗಿದೆ. ಏಕೆಂದ್ರೆ 500 ರೂಪಾಯಿ ಬಾಂಡ್ ಮೇಲೆ 134 ಎಕರೆಯನ್ನ ಒಬ್ಬ
IAS ಅಧಿಕಾರಿ ಕೊಡ್ತಾರಂದ್ರೆ ಅದಕ್ಕಿಂತ ದೊಡ್ಡ ಅನ್ಯಾಯ ಅಕ್ರಮ ಮತ್ತೊಂದಿದೆಯೇ? ದುಡ್ಡು ಇದು ನಮ್ಮ ದೇಶಾರ ಆಸ್ತಿ ಏನೈತ್ರ ಉಳಿಯೋಂಗ್ರಿ ಮಾಡಿ ಆರೇನ್ರಿ ಇವ್ರು ದೇಶಾರ ಆಸ್ತಿ ತಗೋತಾರ್ರಿ. ಒಬ್ಬೊಬ್ರು ಅವ್ರವ್ರ ಹೆಸರಲ್ಲೇ ಹಚ್ಕೊಂಡ್ ಈಗ DC ಕಡೆದ ಒಬ್ಬೊಬ್ರು 2 ಎಕರೆ 3 ಎಕರೆ ಹಚ್ಕೊಂಡಾರ್ರಿ. DCR ಮಾಡ್ಯಾರ್ರಿ. ಈ ಸದ್ದ ಲೋಕಲ್ ಐತ್ರಿ ಫಾರ್ಮದವ್ರು. ಅದನ್ನ ನವಲಗುಂದ ಶಿರಸಂಗಿ ದೇಸಾಯಿ ಅವರ ಆಸ್ತಿ ಕಬಳಿಸಿರುವಲ್ಲಿ ಜಿಲ್ಲಾಡಳಿತದ ಅಧಿಕಾರಿಗಳ ಪಾತ್ರ ದೊಡ್ಡದಿದೆ ಎನ್ನಲಾಗ್ತದೆ. ಸವದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ದೊಡ್ಡ ಗೋಲ್ಮಾಲೆ ನಡೆದಿದೆ. ಸರ್ವೆ ನಂಬರ್ 332/1ರಲ್ಲಿ 134 ಎಕರೆ 28 ಗುಂಟೆ ಜಮೀನನ್ನು ಸಿಲಿಕಾ ಗಣಿಗಾರಿಕೆಗೆ ಲೀಸ್ಗೆ ಕೊಡಲಾಗಿದೆ. ಇದಕ್ಕೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಪರ್ಮಿಷನ್ ಇಲ್ಲ ಎನ್ನಲಾಗ್ತದೆ. ಸಿಲಿಕಾ ಗಣಿಗಾರಿಕೆ ಜೆಮಿಸೆಲ್ಸ್ ಎನ್ನುವ ಕಂಪನಿಗೆ ಜಮೀನು ಕೊಡಲಾಗಿದೆಯಂತೆ. ಸಮುದಾಯಕ್ಕೆ ಬಳಕೆಯಾಗಬೇಕೆನ್ನುವ ಸರ್ ದೇಸಾಯಿ ಅವರ ಆಶಯವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಗಾಳಿಗೆ ತೂರುತ್ತಿದೆ. ಇದನ್ನು ಪ್ರಶ್ನಿಸಬೇಕಾದ ಟ್ರಸ್ಟ್ ಕೂಡ ಮೌನಕ್ಕೆ ಶರಣಾಗಿದೆ ಅಂದ್ರೆ ಇದಕ್ಕಿಂತ ಪರಮ ಅಸಹ್ಯ ಇನ್ನೊಂದಿದೆಯೇ? ಖಂಡಿತವಾಗ್ಲೂ ಇಲ್ಲ. ಅದ್ರ ಬಾಜುಕ 1 ಎಕರೆ ಜಾಗ ರೀ. ನಮ್ಮ ಊರಾಗ ಏನ್ ಧಾರ್ಮಿಕ ಕಾರ್ಯಕ್ರಮ ಐತಲ್ರಿ ಅದ್ ಮಾಡ್ಕೊತ ಬಂದಿದ್ದೀವಿ ನಾವು. ಅದ್ರ ಜಾಗ ಖರೀದಿ ಕೊಟ್ರಿ. ಅದನ್ನ ಯಾರಿಗೆ ಕೇಳಿ ಕೊಟ್ರು ಅದ್ ಬೇಕಲ್ರಿ ನಮಗ. 99 ನೀವು ಖರೀದಿ ಕೊಟ್ರಿ. ಅದ್ರ 1 ಲಕ್ಷ ರೂಪಾಯಿ ನೀವು ಅಣ್ಣಿಗೇರಿ ಸಾಹೇಬ್ರು ಹಿಡಿದಾರ. ಅದ ನೀವು ಯಾರಿಗೆ ಶಿರಸಂಗಿ ಲಿಂಗ ದೇಸಾಯಿ ಅವರು ತನ್ನ ಸಮುದಾಯದ ಅಭ್ಯುದಯಕ್ಕೆಂದು ದಾರೆ ಎರೆದ ಭೂಮಿಯನ್ನು ಇದರ ಉಸ್ತುವಾರಿ ನೋಡಬೇಕಾದ ಟ್ರಸ್ಟ್ ಪದಾಧಿಕಾರಿಗಳೇ ರಿಯಲ್ ಎಸ್ಟೇಟ್ ಮಾಫಿಯಾಗೊಳಿಸಿರುವುದು ಆತಂಕಕಾರಿ ಸಂಗತಿಯಾಗಿದೆ. ಆ ಭೂಮಿಯ ಸ್ಥಿತಿ ಏನಾಗಿದೆ ಎನ್ನುವುದರ ಮಾಹಿತಿಯೇ ಇಲ್ಲವಾಗಿದೆ. ಭೂ ಅಕ್ರಮದಲ್ಲಿ ಬಹುತೇಕ ಅಧಿಕಾರಿಗಳೇ ಶಾಮೀಲಾಗಿರುವ ಶಂಕೆ ಇದ್ದು ಇದರ ಬಗ್ಗೆ ದೂರುಗಳನ್ನ ಕೊಡಲಾಗಿದೆ. ಈ ಒಂದು ಗ್ರಾಮಕ್ಕೆ ಯಾವುದೇ ಒಂದು ಸಹಾಯವಾಗಲಿ ಅವರ ವಾಡಿಯನ್ನ ದುರಸ್ತಿಯಾಗಲಿ ಮಾಡಲಿಲ್ಲ. ಮತ್ತು ಸರ್ಕಾರದ ಅನುದಾನದಲ್ಲಿ ತಗೊಂಡುಕೊಂಡು ಜಾಗವೀರ ಲಿಂಗರಾಜ ಸ್ಮಾರಕ ಭವನ ಅಂತ ಕಟ್ಟಿದ್ರು 50 ಲಕ್ಷ ರೂಪಾಯಿ ಹಣನ ಸರ್ಕಾರದಿಂದ ತಗೊಂಡ್ರು ಸಹ ಅದು ಅರ್ಧ ಆಗಿ ನಿಂತು ಅದನ್ನು ಮುಂದುವರಿಸಲಿಲ್ಲ. ನಾವು ಅದನ್ನೆಲ್ಲ ಮಾಹಿತಿ ಹಕ್ಕಿನ ಅಡಿಯೊಳಗೆ ಕೇಳಿದ್ರೆ ಇದು ನಮ್ಮ ಸ್ವಂತ ಒಂದು ನವಲಗುಂದ ಶಿರಸಂಗಿ ಟ್ರಸ್ಟ್ ಪ್ರೈವೇಟ್ ಟ್ರಸ್ಟ್ ಇರೋದ್ರಿಂದ ನಮಗೆ ಈ ಕಾನೂನು ಅನ್ವಯ ಆಗುವಂತೆ ಡಿಸ್ಟ್ರಿಕ್ಟ್ ಉತ್ತರ ಕೊಟ್ಟರು ನಮಗೆ. ಯಾಕಂತಂದ್ರೆ ನಾವು ಸರ್ಕಾರದ ಯಾವುದೇ ಅನುದಾನ ತಗೊಂಡಿಲ್ಲ ಅಂತ ಹೇಳಿದ್ರು. ಅವಾಗ ನಾವು ತೋರಿಸಿದ್ವಿ 50 ಲಕ್ಷ ರೂಪಾಯಿ ಸ್ಮಾರಕ ಭವನಕ್ಕೆ ನೀವು ತಗೊಂಡ್ರಿ ಅಂತ ತೋರಿಸ್ಕೊಂಡಿವಿ. ಆದ್ರೂ ನಮಗೆ ಯಾವುದೇ ತರದಿಂದ ಮಾಹಿತಿ ಕೊಡ್ಲಿಲ್ಲ ಏನ್ರಿ. ಮತ್ತು ಇಲ್ಲಿ ಶಿರಸಂಗಿ ದೇವಸಾಯರು ಮಾಡಿದಂತ ಯಾವುದೇ ಒಂದು ಇದು ಗುರುಗಳು ಉಳಿದಂತ ಅಲ್ಲಿ ಒಂದು ಟ್ರಸ್ಟ್ ಹೋಗಿರ್ತಕ್ಕಂಥ ಅಧಿಕಾರಿಗಳು ಬಹಳಷ್ಟು ಅನ್ಯಾಯ ಮಾಡ್ತಿದ್ದಾರೆ. ಇಲ್ಲಿ ದೇವಸ್ಥಾನ ಸುತ್ತಮುತ್ತಲು ಕೆಲವೊಂದು ಅಂಗಡಿಗಳಿಗೆ ಅವರಲ್ಲಿ ಬಾಡಿಗೆ ವಸೂಲಿ ಮಾಡೋದಾಗ್ಲಿ. ಹಾಗೆಯೇ ಟ್ರಸ್ಟ್ ಉಸ್ತುವಾರಿ ನೋಡಿಕೊಳ್ಳಬೇಕಾದ ಬೆಳಗಾಂ ಜಿಲ್ಲಾಡಳಿತ ಕೂಡ ಸಂಸ್ಥಾನದ ಭೂಮಿ ವಿಷಯದಲ್ಲಿ ಆಡಾಗಲೇ ನಡೆಯುತ್ತಿರುವ ಭೂ ಕಬಳಿಕೆಯಂತೆ ಅಕ್ರಮಕ್ಕೆ ಬ್ರೇಕ್ ಹಾಕುವ ಬದಲು ಮೌನಕ್ಕೆ ಜಾರಿದೆ. ಟ್ರಸ್ಟ್ ಉಳಿಸಿ ಎಂದು ಭಕ್ತರು ಕೊಡುವ ಮನವಿಗಳನ್ನು ಮೂಲೆಗೆ ಬಿಸಾಡಲಾಗುತ್ತದೆ. ರಿಯಲ್ ಎಸ್ಟೇಟ್ ಮಾಡೋಕೆ ಬರೋರಿಗೆ ಜಿಲ್ಲಾಡಳಿತ ರೆಡ್ ಕಾರ್ಪೆಟ್ ಆಸುತ್ತಿದೆಯಂತೆ. ಈಗಿನ DC ಮೊಹಮ್ಮದ್ ರೋಷನ್ ಅವರು ಸೇರಿದಂತೆ ಇಂದಿನ ಜಿಲ್ಲಾಧಿಕಾರಿಗಳಿಗೆ ಶಿರಸಂಗಿ ಸಂಸ್ಥಾನ ಉಳಿಸುವಂತೆ ಭಕ್ತಾದಿಗಳು ಮೇಲಿಂದ ಮೇಲೆ ಮನವಿ ಕೊಟ್ಟರು ಅದೆಲ್ಲ ಕಸದ ಬುಟ್ಟಿ ಸೇರ್ತಾ ಇವೆ. ಜಿಲ್ಲಾಡಳಿತದ ಕೆಲವು ಭ್ರಷ್ಟರು ಭೂಮಾಫಿಯಾ ಜೊತೆ ಕೈ ಜೋಡಿಸುತ್ತಿದ್ದಾರೆನ್ನುವ ಮಾಹಿತಿ ಇದೆ. ಹೇಳೋರು ಕೇಳೋರು ಇಲ್ಲದಂತಾಗಿರುವ ಡೋಲಾಮಿಯ ಮಾನ ಪರಿಸ್ಥಿತಿಯಲ್ಲಿ ಶಿರಸಂಗಿ ಮಹಾಸಂಸ್ಥಾನವೇ ನಾಮವಶೇಷಗೊಳ್ಳುವ ಸ್ಥಿತಿಗೆ ತಲುಪಿದೆ. ಲಿಂಗದೇವ ಸರ್ ದೇಸಾಯಿ ಅವರ ಆಶಯ, ಕನಸು, ಉದ್ದೇಶ, ಗುರಿಗಳನ್ನು ಅವರದೇ ಸಮುದಾಯದ ಮುಖಂಡರೆನಿಸಿಕೊಂಡವರು ಧೂಳಿಪಟ ಮಾಡ್ತಿದ್ದಾರೆ ಎನ್ನುವುದೇ ದೌರ್ಭಾಗ್ಯಪೂರ್ಣವಾಗಿದೆ.